ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹನ್ನೊಂದು ಮುಕ್ಕಾಲು ಸಮಯದಲ್ಲಿ ನಮ್ಮ ತುಮಕೂರು ರೋಡ್ ಜಿಂದಾಲ್ ಫ್ಯಾಕ್ಟ್ರಿ ಮುಂದೆ ಒಂದು ಇಂಡಿಕಾ ಕಾರಲ್ಲಿ ಮತ್ತು KSRTC ಬಸ್ಗೆ ಒಂದು ಅಪಘಾತ ಆಗಿ ಇಂಡಿಕಾ ಕಾರಲ್ಲಿದ್ದ 5 ಜನ ಸಾವನ್ನಪ್ಪಿದ್ದಾರೆ. ಅವರು ನೆಲಮಂಗಲ ಕಡೆಯಿಂದ ಬರುವಾಗ ಈ ಫ್ಲೈಓವರ್ ರ್ಯಾಂಪ್ ಹತ್ತಿ ಡಿವೈಡರ್ನ ಕ್ರಾಸ್ ಮಾಡಿ ಟುವರ್ಡ್ಸ್ ನೆಲಮಂಗಲ ಹೋಗ್ತಿದ್ದ KSRTC ಬಸ್ಗೆ ಹೆಡ್ ಆನ್ ಕೊಲ್ಯೂಷನ್ ಆದಾಗ ಆ ಕಾರಲ್ಲಿದ್ದ 5 ಜನ ಮೃತಪಟ್ಟಿದ್ದಾರೆ. ಅವರು ಮೂಲತಃ ಎಲ್ಲ ಸುಮಾರು 17 ವರ್ಷದಿಂದ 23-24 ವರ್ಷ ಹುಡುಗರಿದ್ದಾರೆ. KC ಅನ್ನೋರು ಕಾರ್ ಡ್ರೈವ್ ಮಾಡ್ತಿದ್ರು ಅಂತ ಗೊತ್ತಾಗಿದೆ. ಮೂಲತಃ ಅವರು ಪ್ರೇಮ ಫೇಸಿ ಅವರು ದೊಡ್ಡಬಳ್ಳಾಪುರ ಅಂತ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಯಾಕಾಯಿತು ಅಂತ ನಾವು ತನಿಖೆ ಮಾಡ್ತಾ ಇದ್ವಿ. ಅದೇ ರೀತಿ ಅವರು ವಾಹನ ಚಲಾವಣೆ ಮಾಡುವಾಗ ಕುಡಿದಿದ್ರು ಅಂತ ಕೂಡ ನಾವು ಬ್ಲಡ್ ಸ್ಯಾಂಪಲ್ ತಗೊಂಡು ಅದನ್ನ FSLಗೆ ಪರೀಕ್ಷೆಗೆ ಕಳಿಸಿದ್ವಿ. ಬಸ್ಸಲ್ಲಿ ಇದ್ದವ್ರಿಗೆ ಕೆಲವರಿಗೆ ಸಣ್ಣ ಪುಟ್ಟ ಇಂಜುರಿ ಆಗಿದೆ ಅಂತ ಇದೆ, ಬಟ್ ಯಾರ್ದು ಸೀರಿಯಸ್ ಇಲ್ಲ. ಅವರು ಕೂಡ ನಿನ್ನೆ ಇಲ್ಲಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಬಟ್ ಕಾರಲ್ಲಿದ್ದ 5 ಜನನು ಮೃತಪಟ್ಟಿದ್ದಾರೆ. ಅದು ಹಿನ್ನೆಲೆ ತನಿಖೆ ಮಾಡ್ತಾ ಇದ್ದೀವಿ. ಈಗ ಮೂಲತಃ ಕಂಪ್ಲೇಂಟ್ನ ನಾವು ಮಾರ್ನಾಯ್ಕ್ನಲ್ಲಿ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಹೌದು ಮೂಲತಃ ಏನಿದೆ ಮತ್ತು ಅವ್ರದ್ದೇನಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಕೂಡ ನಾವು ಚೆಕ್ ಮಾಡ್ತೇವೆ. 11 ಮುಕ್ಕಾಲು ಸಮಯದಲ್ಲಿ ನಮ್ಮ ತುಮಕೂರು ರೋಡ್ ಜಿಂದಾಲ್ ಫ್ಯಾಕ್ಟ್ರಿ ಮುಂದೆ ಒಂದು ಇಂಡಿಕಾ ಕಾರಲ್ಲಿ ಮತ್ತು KSRTC ಬಸ್ಗೆ ಒಂದು ಅಪಘಾತ ಆಗಿ ಇಂಡಿಕಾ ಕಾರಲ್ಲಿದ್ದ 5 ಜನ ಸಾವನ್ನಪ್ಪಿದ್ದಾರೆ. ಅವರು ನೆಲಮಂಗಲ ಕಡೆಯಿಂದ ಬರುವಾಗ ಈ ಫ್ಲೈಓವರ್ ರ್ಯಾಂಪ್ ಹತ್ತಿ ಡಿವೈಡರ್ನ ಕ್ರಾಸ್ ಮಾಡಿ ಟುವರ್ಡ್ಸ್ ನೆಲಮಂಗಲ ಹೋಗ್ತಿದ್ದ KSRTC ಬಸ್ಗೆ ಹೆಡ್ ಆನ್ ಕೊಲ್ಯೂಷನ್ ಆದಾಗ ಆ ಕಾರಲ್ಲಿದ್ದ 5 ಜನ ಮೃತಪಟ್ಟಿದ್ದಾರೆ. ಅವರು ಮೂಲತಃ ಎಲ್ಲ ಸುಮಾರು 17 ವರ್ಷದಿಂದ 23-24 ವರ್ಷ ಹುಡುಗರಿದ್ದಾರೆ. KC ಅನ್ನೋರು ಕಾರ್ ಡ್ರೈವ್ ಮಾಡ್ತಿದ್ರು ಅಂತ ಗೊತ್ತಾಗಿದೆ. ಮೂಲತಃ ಅವರು ಪ್ರೇಮ ಫೇಸಿ ಅವರು ದೊಡ್ಡಬಳ್ಳಾಪುರ ಅಂತ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಯಾಕಾಯಿತು ಅಂತ ನಾವು ತನಿಖೆ ಮಾಡ್ತಾ ಇದ್ವಿ. ಅದೇ ರೀತಿ ಅವರು ವಾಹನ ಚಲಾವಣೆ ಮಾಡುವಾಗ ಕುಡಿದಿದ್ರು ಅಂತ ಕೂಡ ನಾವು ಬ್ಲಡ್ ಸ್ಯಾಂಪಲ್ ತಗೊಂಡು ಅದನ್ನ FSLಗೆ ಪರೀಕ್ಷೆಗೆ ಕಳಿಸಿದ್ವಿ. ಬಸ್ಸಲ್ಲಿ ಇದ್ದವ್ರಿಗೆ ಕೆಲವರಿಗೆ ಸಣ್ಣ ಪುಟ್ಟ ಇಂಜುರಿ ಆಗಿದೆ ಅಂತ ಇದೆ, ಬಟ್ ಯಾರ್ದು ಸೀರಿಯಸ್ ಇಲ್ಲ. ಅವರು ಕೂಡ ನಿನ್ನೆ ಇಲ್ಲಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಬಟ್ ಕಾರಲ್ಲಿದ್ದ 5 ಜನನು ಮೃತಪಟ್ಟಿದ್ದಾರೆ. ಅದು ಹಿನ್ನೆಲೆ ತನಿಖೆ ಮಾಡ್ತಾ ಇದ್ದೀವಿ. ಈಗ ಮೂಲತಃ ಕಂಪ್ಲೇಂಟ್ನ ನಾವು ಮಾರ್ನಾಯ್ಕ್ನಲ್ಲಿ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಹೌದು ಮೂಲತಃ ಏನಿದೆ ಮತ್ತು ಅವ್ರದ್ದೇನಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಕೂಡ ನಾವು ಚೆಕ್ ಮಾಡ್ತೇವೆ.